ಈಗ ರಾಜ್ಯ ದೇಶ ವಿದೇಶ ಸಿನಿಮಾಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಾಮಿನೇಷನ್ ಭರಾಟೆ ಜೋರಾಗಿದ್ದು ಕಾವೇರಿ ಉಪ ಚುನಾವಣೆಗೆ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಸಿದ್ದಾರೆ. ಉಪ ವಿಭಾಗೀಯ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಗೋವಿಂದ ಕಾರಜೋಳ, ಸಂಸದ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶ್ರೀರಾಮುಲು, ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷ ಎಸ್.ಟಿ. ಪಾಟೀಲ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಾಮಿನೇಷನ್ ಭರಾಟೆ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಭರ್ಜರಿ ಮೆರವಣಿಗೆ ನಡೆಸಿದ್ರು. ಶ್ರೀನಿವಾಸ್ ಅವರು ದುರ್ಗಾಂಬಿಕಾ ದೇವಾಲಯದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಮೆರವಣಿಗೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಶ್ರೀನಿವಾಸ್ ಪರ ಘೋಷಣೆ ಕೂಗಿ ಬೆಂಬಲ ವ್ಯಕ್ತಪಡಿಸಿದ್ರು. ಮೆರವಣಿಗೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ, ಜಿಎಂ ಸಿದ್ದೇಶ್ವರ್, ಸಿಟಿ ರವಿ ಸೇರಿದಂತೆ ಹಲವು ಹಿರಿಯ ಮುಖಂಡರು ಭಾಗವಹಿಸಿದ್ರು. ದಾವಣಗೆರೆಯಲ್ಲಿ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸುವ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ನಾಮಪತ್ರ ಸಲ್ಲಿಸಿದ ಬಳಿಕ ಮೆರವಣಿಗೆಯಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದರು. ದಾವಣಗೆರೆ ಉಪಚುನಾವಣೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರನ್ನ ಮನವೊಲಿಸುತ್ತೇವೆ, ನಾವು ನುಡಿದಂತೆ ಕೆಲಸ ಮಾಡುತ್ತೇವೆ, ಬೆಂಬಲ ನೀಡುತ್ತೇವೆ ಅಂತ ಗ್ಯಾರಂಟಿ ಕೊಟ್ಟಿದ್ದೇವೆ. ಬಡವರು ಮತ್ತು ಅಲ್ಪಸಂಖ್ಯಾತರು ನಮ್ಮ ಪರವಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಡವರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದಾರೆ, ಅಲ್ಪಸಂಖ್ಯಾತರಿಗೆ ಬೇರೆ ಅವಕಾಶ ನೀಡುತ್ತೀವಿ ಅಂತ ಹೇಳಿದರು. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿ ನಾವಲ್ಲಿ ಗೆದ್ಬಿಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಹಿಂದೆಲ್ಲ ಗೆದ್ದಿಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರ್ಥ ಶಾಮನೂರಿನ ಗೆಲುವಿಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಸಮಾಜಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಿದ್ದೇವೆ. ಅಭ್ಯರ್ಥಿ ಗೊಂದಲದಿಂದ ಹಲವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆ ನೀಡಲಾಗಿದೆ. ಶಾಮನೂರು ಶಿಷ್ಯ ಪಕ್ಷೇತರರಾಗಿ ನಾಮಿನೇಷನ್ ಮಾಡಿದ್ದಾರೆ. ಎಲ್ಲ ಗೊಂದಲಗಳನ್ನು ಶೀಘ್ರದಲ್ಲಿ ಬಗೆಹರಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಕುಡಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಪರ ಭಿನ್ನಮತ ಶಮನ ಸಾಧನೆಗೊಂಡಿದ್ದು, ಅಭ್ಯರ್ಥಿಗಳು ವೀರಣ್ಣ ಚರಂತಿಮಠ ಮತ್ತು PH ಪೂಜಾರ್ ನಡುವೆ ಸಂಧಾನ ಯಶಸ್ವಿಯಾಗಿದೆ. ಈ ಸಂಧಾನ ಸಭೆಯನ್ನು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ನಡೆಸಲಾಗಿದ್ದು, ಇಬ್ಬರಿಗೂ ಮುನಿಸು ಮರೆತು ಒಂದಾಗುವಂತೆ ಸೂಚನೆ ನೀಡಲಾಯಿತು. ಸಭೆ ನಂತರ ಇಬ್ಬರು ಅಭ್ಯರ್ಥಿಗಳು ಒಟ್ಟಿಗೆ ನಿಂತು ಪೋಸ್ ನೀಡುವ ಮೂಲಕ ಜಿಲ್ಲಾ ಮಟ್ಟದ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೆದ ಈ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಬಾಗಲಕೋಟೆ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ನಂತರ ಭರ್ಜರಿ ರೋಡ್ ಶೋ ಆಯೋಜಿಸಲಾಗಿತ್ತು. ಕಣವಿ ವೀರಭದ್ರೇಶ್ವರ ದೇಗುಲದಿಂದ ಮೆರವಣಿಗೆ ಆರಂಭ ಆಗಿ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ನಾಯಕರ ಬೃಹತ್ ಶಕ್ತಿ ಪ್ರದರ್ಶನ ನಡೆಯಿತು. ಈ ಶಕ್ತಿ ಪ್ರದರ್ಶನವನ್ನ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಅನೇಕ ಹಿರಿಯ ಬಿಜೆಪಿ ಮುಖಂಡರ ನೇತೃತ್ವ ವಹಿಸಿದ್ರು. ಬೃಹತ್ ಶಕ್ತಿ ಪ್ರದರ್ಶನದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕರಿಯಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಶ್ರೀನಿವಾಸ್ ಪತ್ನಿ ಹಾಗೂ ಹಿರಿಯ ಬಿಜೆಪಿ ಮುಖಂಡರೊಂದಿಗೆ ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಹಲವಾರು ಪಕ್ಷದ ನಾಯಕರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ಮೆರವಣಿಗೆಯಲ್ಲಿ ನಂತರ ಶ್ರೀನಿವಾಸ್ ಮತ್ತೊಮ್ಮೆ ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಹೋರಾಟ ವ್ಯಕ್ತಿ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ವಿಜಯದ ಪತಾಕೆ ಹಾರಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಶಿಷ್ಯನಾಗಿದ್ದ ಸಾದಿಕ್ ಪೈಲ್ವಾನ್ ಪಕ್ಷೇತರವಾಗಿ ನಾಮಿನೇಷನ್ ಸಲ್ಲಿಸಿದ್ದು ಎಲ್ಲರಿಗೂ ಶಾಕ್ ಆಗಿದೆ.
ಸಾದಿಕ್ ಪೈಲ್ವಾನ್ ಸಾವಿರಾರು ಕಾರ್ಯಕರ್ತರೊಂದಿಗೆ ಭರ್ಜರಿ ಮೆರವಣಿಗೆ ನಡೆಸಿದ್ದು ಡ್ಯಾನ್ಸ್ ಮಾಡುತ್ತಾ ಸೆಡ್ಡು ಹೊಡೆದು ಜನಮನ ಸೆಳೆದಿದ್ದಾರೆ. ಅಂದು ಶಾಮನೂರು ಶಿವಶಂಕರಪ್ಪ ಶಿಷ್ಯನಾಗಿದ್ದ ಸಾದಿಕ್ ಪೈಲ್ವಾನ್ ಇಂದು ಅದೇ ಕುಟುಂಬದ ವಿರುದ್ಧ ಚುನಾವಣಾ ಅಖಾಡಕ್ಕೆ ನಿಂತಿರುವುದು ಎಲ್ಲರಿಗೂ ಕೂಡ ನಿಜಕ್ಕೂ ಶಾಕ್ ಆಗಿದೆ. ದಾವಣಗೆರೆ ರಣರಂಗದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಾನು ಶಾಮನೂರು ಶಿವಶಂಕರಪ್ಪ ಅವರ ಶಿಷ್ಯ. ಶಾಮನೂರು ಅವರ ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದೆ. ಕೊನೆ ಕ್ಷಣದವರೆಗೂ ಕಾದರೂ ಟಿಕೆಟ್ ಕಾಂಗ್ರೆಸ್ನಿಂದ ಸಿಗಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಅಲ್ಪಸಂಖ್ಯಾತರು ಅಹಿಂದ ಜನ ನನ್ನನ್ನು ಗೆಲ್ಲಿಸ್ತಾರೆ. ಜನರೇ ನನ್ನನ್ನು ವಿಧಾನಸೌಧಕ್ಕೆ ಆರಿಸಿ ಕಳಿಸ್ತಾರೆ ಅಂತ ಹೇಳಿದರು. ದಾವಣಗೆರೆ ಮುಸ್ಲಿಂ ಮುಖಂಡರನ್ನ ಬಿಜೆಪಿಗೆ ಸೇರ್ಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಇವರು, ಮುಸ್ಲಿಂ ಸಮುದಾಯದ ಜನ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ. ದಾವಣಗೆರೆಯಲ್ಲಿ 90,000 ಮುಸ್ಲಿಂ ಮತದಾರರಿದ್ದಾರೆ ಅಂತ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಟಿಕೆಟ್ ಕೇಳಿದ್ರು. ಆದರೆ ಪಕ್ಷದ ಇತಿಹಾಸದಲ್ಲಿ ಮೃತರ ಕುಟುಂಬಕ್ಕೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದೆ. ಇದು ನಮ್ಮ ನಿರ್ಧಾರ ಅಲ್ಲ, ಪಕ್ಷದ ತೀರ್ಮಾನ. ಪಕ್ಷಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು. ಕೆಲವರಿಗೆ ಇದರಿಂದ ಬೇಜಾರಾಗಿ ಪಕ್ಷ ಬಿಟ್ಟು ಹೋಗಬಹುದು ಅಂತ ಹೇಳಿದ್ದಾರೆ. ಮುಸ್ಲಿಂ ಕೊಡಿ ಅಂತ ಅವರು ಅನಿಸಿಕೆ ಅವ್ರು ವ್ಯಕ್ತಪಡಿಸಿದ್ರು. ಅವಾಗ ಎಲ್ಲ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ. ಈಗ ತಮಗೆಲ್ಲ ಗುರುತಿದ ಪ್ರಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಯಾರ ಪರಿವಾರದಲ್ಲಿ ತೀರ್ ಹೋಗಿದಾರ, ಹಿಂದೆ ಕೂಡ ಹಿಸ್ಟ್ರಿ ನೋಡಿ, ಅವ್ರವ್ರ ಪರಿವಾರದವರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆ ರೀತಿ ಪಕ್ಷ ಶಾಮನೂರು ಶಿವಶಂಕರಪ್ಪ ಏನು ತೀರ್ ಹೋಗಿದಾರ, ಅವ್ರ ಪರವಾಗಿ ಅವ್ರ ಮೊಮ್ಮಗ ಇರ್ತಕ್ಕಂಥವ್ರು ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಬೇರೆಯವರೆಲ್ಲ ಬೇಡಿಕೆ ಇತ್ತು. ಅದರ ಅನುಸಾರವಾಗಿ ಸಮರ್ಥ್ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿದ ವಿಚಾರಕ್ಕೆ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಕೂಡ ತಿಳಿಸಿದ್ರು. ಸದನದಲ್ಲಿ ಪ್ರಶ್ನೋತ್ತರ ಕಲಾಪ ನಡೆದಿತ್ತು. ಇದು ಮುಂಚಿತವಾಗಿ ನಿಗದಿಯಾಗಿದ್ದರಿಂದ ಹೋಗೋದಕ್ಕೆ ಆಗಲಿಲ್ಲ. ಪ್ರಚಾರಕ್ಕೆ ನಾನು ಹೋಗ್ತೇನೆ, ಗೆಲ್ಲಿಸಿಕೊಂಡು ಬಂದು ಮತ್ತೊಮ್ಮೆ ಪ್ರಚಾರ ಮಾಡುತ್ತೇನೆ. 5 ದಿನಗಳ ಕಾಲ ಅಲ್ಲೇ ಇರುತ್ತೆ, ಪ್ರಚಾರ ನಡೆಸ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆಯ್ತು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯ್ತು. ಬಟ್ ಅವಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಮುಖಂಡರು ಸ್ಥಳೀಯವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆಗ್ಬೇಕು, ನಾವು ಟಿಕೆಟ್ ಕೇಳಿದ್ರು ನಿಜ. ನಮ್ಮ ಅಲ್ಪಸಂಖ್ಯಾತರು 95,000 ಮತ ಇದೆ. ಅಲ್ಪಸಂಖ್ಯಾತರು ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಮುಂದಿನ ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಶತಸಿದ್ಧ ಅಂತ ಹೇಳಿದ್ದಾರೆ. ಹಿಂದಿನ ಶಿರಾ ಹಾಗೂ ಕೆಆರ್ಪೇಟೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕುತಂತ್ರ ನಡೆಸಿತ್ತು. ಈ ಬಾರಿ ಅದೇ ತಂತ್ರವನ್ನ ಅನುಸರಿಸಲು ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾವುದೇ ತಂತ್ರ ಬಳಸಿದರೂ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಖಚಿತ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆನಲ್ಲೇ ಬಂದು ಜೆಂಡಾ ಊರ್ತಾರೆ, ಅದು ಕೂಡ ನನಗೆ ಗೊತ್ತಿದೆ. ದಾವಣಗೆರೆಯಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಸಹ ಸೂಟ್ಕೇಸ್ನಲ್ಲ ಗೋಣಿ ಚೀಲದಲ್ಲಿ ಹಣವನ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ, ಅದು ಕೂಡ ನನಗೆ ಖಾತ್ರಿ ಇದೆ. ಆದ್ರೆ ಇದೆಲ್ಲದರ ನಡುವೆ ಇಡೀ ರಾಜ್ಯದಲ್ಲಿ ಈ ಭ್ರಷ್ಟ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ದಲಿತರ ವಿರೋಧಿ ಮತ್ತು ಯುವಜನತೆಯ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ, ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಗಲಕೋಟೆ ಕಾಂಗ್ರೆಸ್ ನಾಮಿನೇಷನ್ ಬಳಿಕ ಆರ್ಬಿ ತಿಮ್ಮಾಪುರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ವಿಪಕ್ಷದವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ, ಈಗ ಏನ್ ಮಾಡ್ತಾರೆ ಅಂತ ನೋಡಬೇಕು. ಬಡವರ ಹಿತಾಸಕ್ತಿ ಮತ್ತು ಒಳ ಮೀಸಲಾತಿ ಕುರಿತು ಬಿಜೆಪಿ ಜನರಿಗೆ ಮೋಸ ಮಾಡ್ತಾ ಇದೆ. ಬಿಜೆಪಿಗರಿಗೆ ಮಾತನಾಡಲು ಯೋಗ್ಯತೆ ಬೇಕು ಅಂತ ಕಿಡಿಕಾರಿದ್ರು.
ಬೇರೆ ಪಾರ್ಟಿ ಅವ್ರು ಒಬ್ರೇ ಆರಿಸ್ಬೇಕು ಏನ್ ಮಾಡ್ತಾರೆ ಅಲ್ಲಿ? ಅಧಿಕಾರದಾಗಿದ್ದಾಗ ಏನು ಮಾಡಿಲ್ಲ, ಅಧಿಕಾರ ಇಲ್ಲಾರ್ದಾಗ ಇನ್ನೇನ್ ಮಾಡ್ಬಲ್ರಲ್ಲಿ ಹೋಗಿ. ಅದಕ್ಕೆ ಬಾಗಲಕೋಟೆ ಜನತೆ ರೂಲಿಂಗ್ ಪಾರ್ಟಿಯನ್ನು ನೋಡ್ತಾರೆ. ಯಾಕಂದ್ರೆ ಅಭಿವೃದ್ಧಿ ಪರವಾದ ಯೋಚನೆ ಉಳ್ಳವರು ನಮ್ಮ ಬಾಗಲಕೋಟೆಯವರು. ಇಲ್ಲಪ್ಪ, ಬಡವ್ರಿಗೆ ದವಾಖಾನೆ ತಂದು ಕೊಟ್ಟಿದ್ವಿ, ಮೆಡಿಕಲ್ ಕಾಲೇಜ್ ಯಾವಾಗ 13ರಲ್ಲಿ ಮಂಜೂರಾತಿ ಕೊಟ್ಟಿದ್ವಿ. ಇಂಥ ಕಾಲೇಜ್ ಬರ್ಲಾರ್ದಂತ ಅಡ್ಡಗಾಲ್ ಹಾಕಿದವ್ರು ಯಾರು? ಇವ್ರು ಬಡವ್ರ ಪರ. ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಗೆಲ್ಲೋದು ನಿಶ್ಚಿತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಸಾಧನೆ ಏನು ಅಂತ ತಿಳಿದಿದೆ. ಬೆಲೆ ಏರಿಕೆ ಮಾಡಿದ್ರಿಂದ ಬಡವರು ಹೈರಾಣಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ದಲಿತರನ್ನ ಮರೆತಿದ್ದಾರೆ. ಖರ್ಗೆ ಅವರನ್ನ ಉತ್ಸವ ಮೂರ್ತಿಯಂತೆ ಬಳಕೆ ಮಾಡಲಾಗ್ತಾ ಇದೆ. ಇದರಿಂದ ನಮ್ಮ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಇದು ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಕಡೆ ಸರ್ಕಾರ ಅನ್ನೋಂಥದ್ದು 2.5 ವರ್ಷಗಳ ಕಾಲ ಆಗಿದೆ. 2.5 ವರ್ಷಗಳಲ್ಲಿ ಸರ್ಕಾರದ ಕಾರ್ಯಗಳು ನೋಡಿದಂತ ಟೈಮಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ದಿನನಿತ್ಯ ವಸ್ತುಗಳು ಸುಮಾರು 50ಕ್ಕೂ ಹೆಚ್ಚಿನ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗಿದಾವ. ಇವತ್ತು ಅದ್ರ ಜಾಸ್ತಿ ಆಗೋದ್ರಲ್ಲಿ ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ವಿಚಾರಕ್ಕೆ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಲ್ಪಿಜಿ ಕೊರತೆಯಿಂದ ಪರದಾಡ್ತಾ ಇದ್ದ ಹೋಟೆಲ್ಗಳಿಗೆ ಸರ್ಕಾರ ಹೊಸ ಷರತ್ತು ಹಾಕಿದೆ. ಹೋಟೆಲ್ಗಳು ಈಗ GAIL ಕಂಪನಿಗೆ ನೋಂದಣಿ ಮಾಡಿಕೊಳ್ಳದಿದ್ರೆ ಮುಂದೆ LPG ಪೂರೈಕೆ ಸಿಗುವುದಿಲ್ಲ ಅಂತ ತಿಳಿಸಲಾಗಿದೆ. HPCL, IOCL ಮತ್ತು BPCL ಸಿಲಿಂಡರ್ ಬಳಸುವ ಎಲ್ಲ ಹೋಟೆಲ್ಗಳಿಗೆ ಈ ನೋಂದಣಿ ಕಡ್ಡಾಯವಾಗಿದೆ. ಸರ್ಕಾರ ಮುಂದಿನ ಶನಿವಾರದ ಒಳಗೆ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಹೋಟೆಲ್ ಮಾಲೀಕರು ನೋಂದಣಿ ಮಾಡಿಕೊಳ್ಳದಿದ್ರೆ ಇನ್ನು ಮುಂದೆ LPG ಸಿಲಿಂಡರ್ಗಳ ಪೂರೈಕೆ ಸಿಗೋದಿಲ್ಲ ಅಂತ ಹೇಳಿದ್ರು. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂಥವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರ್ ಆಗಿ ಇವರು ಗೈಲ್. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೊತ್ತಿ ಉರಿತಾ ಇರುವ ಯುದ್ಧದ ಕಿಚ್ಚು ಕೇವಲ ಆ 2 ದೇಶಗಳಿಗೆ ಸೀಮಿತವಾಗಿಲ್ಲ. ಇದು ಭಾರತದ ಆರ್ಥಿಕತೆ ಮತ್ತು ಭದ್ರತೆಯ ಮೇಲೆ ಅಭೂತಪೂರ್ವ ಪರಿಣಾಮ ಬೀರಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಈ ಜಾಗತಿಕ ಸಂಘರ್ಷದಿಂದಾಗಿ ದೇಶವು ಹಿಂದೆಂದೂ ಕಾಣದ ಅಪ್ರತ್ಯಕ್ಷ ಮತ್ತು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಅಂತ ದೇಶದ ಜನತೆಗೆ ಎಚ್ಚರಿಕೆ ನೀಡಿದ್ದಾರೆ. ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟಿನ ನಡುವೆ ಕೇಂದ್ರ ಸರ್ಕಾರ ಒಂದು ಸಣ್ಣ ಭರವಸೆ ಕೊಟ್ಟಿದೆ. ಹೋಟೆಲ್ಗಳಿಗೆ ಇಂದಿನಿಂದಲೇ 20% ಹೆಚ್ಚುವರಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡುವುದಾಗಿ ಘೋಷಿಸಿದೆ. ಈ ನಿರ್ಧಾರವನ್ನು ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದೆ. ಸಿಲಿಂಡರ್ ಸಮಸ್ಯೆ ಬಗ್ಗೆ ವಾರದ ಹಿಂದೆ ಮೋದಿಗೆ ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ಬರೆಯಲಾಗಿತ್ತು. ಇದೀಗ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದು ಕೇವಲ ಭರವಸೆಯಾಗಿ ಉಳಿಯುತ್ತಾ ಅಥವಾ ಹೋಟೆಲ್ಗಳ ಒಲೆ ಮತ್ತೆ ಉರಿಯುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಒಂದು ವೇಳೆ ಪೂರೈಕೆ ಸುಗಮವಾಗದಿದ್ದರೆ ಹೋಟೆಲ್ ಮಾಲೀಕರು ಮುಂದಿನ ಕಠಿಣ ನಿರ್ಧಾರಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಬೀದರ್ ನಗರದ ನಿವಾಸಿಗಳು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಪರದಾಡ್ತಾ ಇದ್ದಾರೆ. ಸುಡು ಬಿಸಿಲಿನಲ್ಲಿಯೂ ಜನ ಕ್ಯೂನಲ್ಲಿ ನಿಂತು ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ದಾರೆ. ನಗರದ HP ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ತೋರಿದ್ದಾರೆ. ಅಂದರೆ ಹರಸಾಹಸ ಪಟ್ಟಿದ್ದಾರೆ ಪಾಪ. ಆದರೆ ಗ್ಯಾಸ್ ವಿತರಣೆಯಲ್ಲಿ ಲೋಪ ಇದ್ರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದೆ ಅಂತ ಬೀದರ್ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ದಿನೇ ದಿನೇ ತೀವ್ರವಾಗ್ತಾ ಇದ್ದು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ದಾಳಿ ಪ್ರತಿದಾಳಿ 24ನೇ ದಿನಕ್ಕೂ ಮುಂದುವರೆದಿದೆ. ಇಸ್ರೇಲ್ ಇರಾನ್ ದಾಳಿಗೆ ಪ್ರತೀಕಾರವಾಗಿ ಟೆಹರಾನ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ರಾಜಧಾನಿ ಟೆಹರಾನ್ನ ವಿವಿಧ ಭಾಗಗಳಲ್ಲಿ ಸ್ಫೋಟಗಳಾಗಿದ್ದು ಅನೇಕ ಕಟ್ಟಡಗಳು ಹಾನಿಗೀಡಾಗಿವೆ.
ಉರ್ಮಿಯಾ ನಗರದಲ್ಲೂ ಸ್ಫೋಟದ ತೀವ್ರತೆಗೆ ಹಲವು ಕಟ್ಟಡಗಳು ನೆಲಸಮ ಆಗಿದ್ದಾವೆ. ಇರಾನ್ನ ಪ್ರಮುಖ ಮೂಲಸೌಕರ್ಯಗಳಿಗಾಗಿ ಪೆಟ್ಟು ನೀಡುವುದೇ ಗುರಿ ಅಂತ ಇಸ್ರೇಲ್ ಸ್ಪಷ್ಟಪಡಿಸಿದೆ. ಇರಾನ್ ಹಾಗೂ ಅಮೆರಿಕ ನಡುವಿನ ವಾತಾವರಣ ತೀವ್ರಗೊಂಡಿದ್ದು, ಅಂದರೆ ಯುದ್ಧದ ವಾತಾವರಣ. ಅಮೆರಿಕ ನೀಡಿರುವ 48 ಗಂಟೆಗಳ ಡೆಡ್ಲೈನ್ಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಎಂದಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ದ್ರೋಹ ಬಗೆದು ನಡೆದುಕೊಂಡಿದ್ದಾರೆ. ಮಾತುಕತೆ ನಡೀತಾ ಇದ್ದ ವೇಳೆ ಇರಾನ್ ಮೇಲೆ ಅಮೆರಿಕದ ದಾಳಿ ನಡೆದಿದ್ದು, ಈ ವೇಳೆ ಇರಾನ್ ಸರ್ವೋಚ್ಚ ನಾಯಕನನ್ನೇ ಹೊಡೆದುರುಳಿಸಲಾಗಿದೆ ಅಂತ ವರದಿಗಳು ಬಂದಿವೆ. ಕೊಲ್ಲಿ ಯುದ್ಧದ ಪರಿಣಾಮ ಬೆಂಗಳೂರಿನ ಹೂಡಿಕೆ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದೆ. ಸೆನ್ಸೆಕ್ಸ್ 1784 ಅಂಕಗಳಷ್ಟು ಕುಸಿತ ಕಂಡಿದ್ದು, ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ -2.39% ನಷ್ಟ ಸಂಭವಿಸಿದೆ. ಹೂಡಿಕೆದಾರರ ಲಕ್ಷಾಂತರ ಕೋಟಿ ರೂಪಾಯಿ ಕ್ಷಣಾರ್ಧದಲ್ಲಿ ಮಾಯವಾಗಿದೆ. ಯುದ್ಧ ಆರಂಭವಾದ ದಿನದಿಂದ ಇಂಧನ ಕೊರತೆ ಮತ್ತು ವಿದೇಶಿ ಹೂಡಿಕೆದಾರರ ಬಂಡವಾಳ ಹಿಂತೆಗೆತಗಳಿಂದ ಮಾರುಕಟ್ಟೆಗೆ ನಿರಂತರ ಒತ್ತಡ ಇದೆ. ಇದಲ್ಲದೆ ಚಿನ್ನ ಮತ್ತು ಬೆಳ್ಳಿ ದರ ಕೂಡ ಕುಸಿತಕ್ಕೊಳಗಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಹುದಿನಗಳ ನಂತರ ಮತ್ತೆ ಟೋಯಿಂಗ್ ಅಬ್ಬರ ಶುರುವಾಗಿದೆ. ಇನ್ನು ಮುಂದೆ ಎಲ್ಲಂದರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ 2,000ವರೆಗೂ ಟೋಯಿಂಗ್ ಫೈನ್ ಹಾಕಲಾಗುತ್ತದೆ. ನಗರದಲ್ಲಿ ಈಗಾಗಲೇ ಟೋಯಿಂಗ್ ವೆಹಿಕಲ್ಸ್ ರೌಂಡ್ ಹಾಕ್ತಾ ಇದ್ದು, ನಿಯಮ ಉಲ್ಲಂಘಿಸಿದ್ರೆ 1,000 ಟೋಯಿಂಗ್ ಫೀಸ್ ಆದರೆ 1,000 ನೋ ಪಾರ್ಕಿಂಗ್ ಫೀಸ್ ಅಂತ ದಂಡ ಕಟ್ಟಬೇಕಾಗುತ್ತೆ. ಹಿರಿಯ ಅಧಿಕಾರಿಗಳ ನೇರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಯಲಿದ್ದು, ಪ್ರತಿಯೊಂದು ಟೋಯಿಂಗ್ ವಾಹನದಲ್ಲೂ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಡಿಜಹಳ್ಳಿಯಲ್ಲಿ ನಡೆದಿದ್ದ ಅಪ್ರಾಪ್ತೆ ಕೊಲೆ ಪ್ರಕರಣದ ಆರೋಪಿ ಶಬೀಲ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾವಿ ಪತ್ನಿಯನ್ನ ಬೇಖರವಾಗಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಶಬೀಲ್ನ ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧಿಸಲಾಗಿದೆ. ಬಾವಿ ಪತ್ನಿಯನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಶಬೀಲ್ನ ಬಗ್ಗೆ ಡಿಜಹಳ್ಳಿ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇದನ್ನ ತಿಳಿದ ಅಜ್ಮೀರ್ನ ಯುವಕನೋರ್ವನು ಡಿಜಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದು, ತಕ್ಷಣ ಸ್ಥಳೀಯ ಪೊಲೀಸರಿಗೆ ಡಿಜಹಳ್ಳಿ ಪೊಲೀಸರು ಮಾಹಿತಿ ನೀಡಿ ಆರೋಪಿ ಶಬೀಲ್ನನ್ನ ಲಾಕ್ ಮಾಡಿಸಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಬಿಡಿಎ ಅಪಾರ್ಟ್ಮೆಂಟ್ ಬಳಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡಿ ಶವವನ್ನ ಕಸದ ರಾಶಿಯ ಬಳಿ ಎಸೆದ ಆರೋಪಿಗಳು ತಕ್ಷಣ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಮೃತ ಮಹಿಳೆಯನ್ನ ಕೆಂಪಮ್ಮ ಅಂತ ಗುರುತಿಸಲಾಗಿದೆ. ಸ್ಥಳಕ್ಕೆ ಕೆಂಗೇರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವದ ಅಕ್ಕಪಕ್ಕ ಮದ್ಯದ ಬಾಟಲಿಗಳು ಪತ್ತೆಯಾದವು. ಸೋಕೋ ತಂಡವು ಬಾಟಲ್ಗಳ ಮೇಲೆ ಫಿಂಗರ್ ಪ್ರಿಂಟ್ ಪರಿಶೀಲನೆ ನಡೆಸಿ ಆರೋಪಿಗಳ ಗುರುತಿಗಾಗಿ ತನಿಖೆ ನಡೆಸ್ತಾ ಇದೆ. ಬೆಂಗಳೂರಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಇನ್ಸ್ಟಾಗ್ರಾಮ್ ಜಾಹೀರಾತು ನೋಡಿ ಡ್ರೆಸ್ ಖರೀದಿಸಲು ಮುಂದಾದ ಯುವತಿಯೊಬ್ಬಳು ವಂಚನೆಗೊಳಗಾಗಿದ್ದಾಳೆ. ರಶ್ಮಿಕಾ ಕುರ್ತಿ ಕಲೆಕ್ಷನ್ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಂದ ಜಾಹೀರಾತು ನೋಡಿ ಯುವತಿ ಕುರ್ತಿ ಖರೀದಿಸಲು 1,000 ರೂಪಾಯಿ ಪಾವತಿ ಮಾಡಿದ್ದಾಳೆ. ಬಳಿಕ ಡೆಲಿವರಿ ಚಾರ್ಜ್ ಹೆಸರಿನಲ್ಲಿ ಮತ್ತಷ್ಟು ಹಣ ಕೇಳಲಾಗಿದ್ದು 4,000 ರೂಪಾಯಿ ಪಡೆದುಕೊಂಡಿದ್ದಾರೆ. ನಂತರ ಆರೋಪಿಗಳು ವಿವಿಧ ಕಾರಣಗಳನ್ನು ನೀಡಿ ಒಟ್ಟು 26,000 ರೂಪಾಯಿವರೆಗೆ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಹಣ ಪಾವತಿಸಿದ ನಂತರವೂ ಕುರ್ತಿ ಡೆಲಿವರಿ ಆಗದೆ ಹಣವೂ ವಾಪಸ್ ಸಿಗದೆ ಯುವತಿ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಈ ಸಂಬಂಧ ರಾಜಾಜಿನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಪೊಲೀಸರು ರಶ್ಮಿಕಾ ಕುರ್ತಿ ಕಲೆಕ್ಷನ್ ಖಾತೆ ನಿರ್ವಾಹಕರಿಗೆ ನೋಟಿಸ್ ನೀಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲಿ ಕೋರ್ಟ್ನಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಕೋಟಿ ರೂಪಾಯಿ ವಂಚಿಸಿದ್ದ ಖತರ್ನಾಕ್ ದಂಪತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಜೈಸನ್ ಡಿಸೋಜಾ ಮತ್ತು ಲವೀನಾ ಬಂಧಿತರಾಗಿದ್ದು, ನಿರುದ್ಯೋಗ ಯುವಕ ಯುವತಿಯರೇ ಇವರ ಪ್ರಮುಖ ಟಾರ್ಗೆಟ್ ಆಗಿದ್ರು. ಕೋರ್ಟ್ನಲ್ಲಿ ಡಿ ಗ್ರೂಪ್ ಹುದ್ದೆಗಳನ್ನು ಕೊಡಿಸುವುದಾಗಿ ಹೇಳಿ ಒಬ್ಬೊಬ್ಬರಿಂದ 10 ರಿಂದ 25 ಲಕ್ಷ ರೂಪಾಯಿವರೆಗೆ ಹಣ ವಸೂಲಿ ಮಾಡಲಾಗ್ತಾ ಇತ್ತು. ಇದೇ ರೀತಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರಿಂದ ಹಣ ಪಡೆದು ಒಟ್ಟು 25 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಮೋಸ ನಡೆದಿರುವುದು ತಿಳಿದು ಬಂದ ನಂತರ ಸಂತ್ರಸ್ತರು ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ದಂಪತಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.
ಬೆಂಗಳೂರಿನ ರಾಮಮೂರ್ತಿ ನಗರ ಪ್ರದೇಶದಲ್ಲಿ ನಡೆದ ಭೀಕರ ಕೊಲೆ ಪ್ರಕರಣ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ನಡು ರಸ್ತೆಯಲ್ಲೇ ವ್ಯಕ್ತಿಯೊಬ್ಬನನ್ನ ಲಾಂಗ್ನಿಂದ ಅನೇಕ ಬಾರಿ ಕೊಚ್ಚಿ ಕೊಲೆ ಮಾಡಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೃತ ವ್ಯಕ್ತಿಯನ್ನ ಕಿರಣ್ ಎಂದು ಗುರುತಿಸಲಾಗಿದ್ದು ಹಣಕಾಸಿನ ವ್ಯವಹಾರವೇ ಕೊಲೆಗೆ ಕಾರಣ ಎನ್ನಲಾಗ್ತಿದೆ. ಆರೋಪಿಗಳು ಪದೇ ಪದೇ ಹಣ ಕೇಳ್ತಾ ಇದ್ದ ಹಿನ್ನೆಲೆ ಕಿರಣ್ಣನ್ನ ಗುರಿಯಾಗಿಸಿಕೊಂಡು ಈ ಕ್ರೂರ ಕೃತ್ಯ ಎಸಗಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಬಾರಿ ಹಲ್ಲೆ ನಡೆಸಿ ಸಾರ್ವಜನಿಕರ ಮುಂದೆಯೇ ಕೊಲೆ ಮಾಡಿರುವುದು ಆತಂಕಕ್ಕೆ ಕಾರಣ ಆಗಿದೆ. ಘಟನೆ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನಡುವೆಯೇ ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು ಬೆಳಕಿಗೆ ಬಂದಿದೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಜನ ಹನಿ ನೀರಿಗೂ ಪರದಾಡ್ತಾ ಇದ್ದು ಹಲವೆಡೆ ಟ್ಯಾಂಕರ್ ಮೂಲಕ ನೀರು ಖರೀದಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂಕಷ್ಟದ ನಡುವೆಯೇ ಬಸವನಗುಡಿ ಪ್ರದೇಶದಲ್ಲಿರುವ ಸುಲಭ ಶೌಚಾಲಯಕ್ಕೆ ಕಾವೇರಿ ಕುಡಿಯುವ ನೀರಿನ ಸಂಪರ್ಕ ನೀಡದೇ ಇರುವುದು ಬಹಿರಂಗವಾಗಿದೆ. ಸಾರ್ವಜನಿಕರು ಕುಡಿಯಲು ಬಳಸುವ ಅಮೂಲ್ಯ ನೀರನ್ನ ಶೌಚಾಲಯ ಬಳಕೆಗೆ ನೀಡಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಜಲಮಂಡಳಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗೂ ಕುಡಿಯುವ ನೀರಿನ ದುರುಪಯೋಗವನ್ನು ತಡಿಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಮಹಿಳೆಯರಿಗೆ ಕಿರುಕುಳ ನೀಡಿದ ವಿಚಾರಕ್ಕೆ ಇನ್ಸ್ಪೆಕ್ಟರ್ ಕಾಂಪೌಂಡ್ ಸಂದೇಶ್ಗೆ ಮತ್ತೆ ಶಾಕ್ ಎದುರಾಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ಇನ್ಸ್ಪೆಕ್ಟರ್ ಕೇಸ್ ಇದೀಗ ಸಿಐಡಿ ಹೆಗಲೇರಿದೆ. ಪ್ರಕರಣ ಕುರಿತು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಸಂತ್ರಸ್ತ ಮಹಿಳೆಯರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಸಂತ್ರಸ್ತೆಯರ ಜೊತೆ ಮಾತನಾಡಿದ ಪರಮೇಶ್ವರ್ ತನಿಖೆ ನಂತರ ಎಷ್ಟು ಜನ ಸಂತ್ರಸ್ತೆಯರಿದ್ದಾರೆ ಅಂತ ತಿಳಿಯುತ್ತದೆ. ಕೇಸ್ನಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ರಾಯಚೂರಿನ ನಿಲೋಗಲ್ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ರಸ್ತೆ 2 ದಿನಗಳಲ್ಲೇ ಕಿತ್ತು ಬರ್ತಾ ಇದೆ. ಕಳಪೆ ಕಾಮಗಾರಿ ಕಂಡು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಸುಮಾರು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ 5 ಕಿಲೋಮೀಟರ್ ಉದ್ದದ ಈ ರಸ್ತೆ ಸರಿಯಾದ ಅಡಿಪಾಯ ಇಲ್ಲದೆ ಮಣ್ಣಿನ ಮೇಲೆಯೇ ಡಾಂಬರೀಕರಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಮಹಿಳೆಯರನ್ನ ಮದುವೆಯಾಗುವುದಾಗಿ ನಂಬಿಸಿ ರಾಮಾಂಜಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಂಸ್ಥೆಯ ಎಂಡಿ ಆಗಿದ್ದ ರಾಮಾಂಜಿ ಎಂಬಾತನ ವಿರುದ್ಧ ಕೇಸ್ ಬೆಳಕಿಗೆ ಬಂದಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತು ಹೌಸ್ಕೀಪಿಂಗ್ ಕೆಲಸ ಒದಗಿಸ್ತಾ ಇದ್ದಂಥ ರಾಮಾಂಜಿ ಕೆಲಸಕ್ಕೆ ಬರುವ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಅವರೊಂದಿಗೆ ಪರಿಚಯ ಬೆಳೆಸ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ನನಗೆ ಮದುವೆಯಾಗಿಲ್ಲ, ಯಾರೂ ಇಲ್ಲ ಅಂತ ಹೇಳಿ ನಿಮಗೆ ಬಾಳು ಕೊಡ್ತೇನೆ ಅಂತ ನಂಬಿಸ್ತಾ ಇದ್ದ. ಜೊತೆಗೆ ಈತನಿಂದ ಈಗಾಗಲೇ 5ಕ್ಕೂ ಹೆಚ್ಚು ಮಹಿಳೆಯರು ವಂಚನೆಗೆ ಒಳಗಾಗಿರುವುದಾಗಿ ತಿಳಿದು ಬಂದಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ. ರಾಜ್ಯದ ರೈತರು ಕೊಲ್ಲಿ ಯುದ್ಧದ ಪರಿಣಾಮದಿಂದ ಬೆಲೆ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೋಟೆಲ್ಗಳಿಗೆ ಸರಬರಾಜಾಗುತ್ತಿದ್ದ ಸ್ವೀಟ್ ಕಾರ್ನ್ ಬೆಲೆ ಪಾತಾಳಕ್ಕೆ ಇಳಿದಿದೆ. ರೈತರು ಜೋಳ ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು. ತೆನೆಗಳನ್ನು ತೋಟದಲ್ಲೇ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ತೆನೆ ಕಿತ್ತ 2-3 ದಿನಗಳಲ್ಲಿ ಉಪಯೋಗಿಸಬೇಕು ಎಂಬ ಅವಧಿ ಇರುವ ಸ್ವೀಟ್ ಕಾರ್ನ್ ಹೋಟೆಲ್ಗಳಿಗೆ ಬೇಡಿಕೆ ಇಲ್ಲದ ಕಾರಣ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಸಿದ ಅನ್ನದಾತರು ತೆನೆ ಕೇಳದೆ ಹಾಳಾಗುವ ಭೀತಿಯಲ್ಲಿ ಕೈ ಸುಟ್ಟುಕೊಳ್ಳುತ್ತಿರುವ ಸ್ಥಿತಿಗೆ ಬಂದಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಸ್ನೇಹಿತನನ್ನೇ ಹತ್ಯೆಗೈದು ಶವವನ್ನ ಸುಟ್ಟು ಹಾಕಿರುವ ಘಟನೆ ಹಾಸನ ಜಿಲ್ಲೆ ಹಂಗರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಾಡಯ್ಯನ ಕೊಪ್ಪಲು ಗ್ರಾಮದ ವರುಣ್ ಎಂಬಾತನನ್ನ ತೋಟದ ಮನೆಗೆ ಕರೆದೊಯ್ದು ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದಾರೆ. ಶಶಾಂಕ್ ಮತ್ತು ವರುಣ್ ಇಬ್ಬರು ಹಣಕಾಸು ವ್ಯವಹಾರ ಮಾಡ್ತಾ ಇದ್ದು ಇದೇ ವಿಚಾರಕ್ಕೆ ಹತ್ಯೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ವರುಣ್ ಹಾಗೂ ಆತನ ಸ್ನೇಹಿತ ಲೋಹಿತ್ನನ್ನ ಕಿಡ್ನಾಪ್ ಮಾಡಲಾಗಿದ್ದು ಹಲ್ಲೆಗೊಳಗಾಗಿದ್ದ ಲೋಹಿತ್ ತಪ್ಪಿಸಿಕೊಂಡಿದ್ದಾನೆ. ಘಟನೆ ಸಂಬಂಧ ಹಾಸನ ತಾಲೂಕಿನ ದುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿನಿಮೆಯ ಸ್ಟೈಲ್ನಲ್ಲಿ ಕೊಲೆ ಮಾಡಿದ್ದ 3 ಆರೋಪಿಗಳನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಸರ್ಕಾರದ ಮುಂದಿನ ಸಿದ್ಧತೆಯಿಂದ 2 ಸರ್ಕಾರಿ ಶಾಲೆಗಳ ಜೋಡಣೆ ನಡೆಯಲಿದೆ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಶಾಲೆಗಳನ್ನು ಜೋಡಿಸಲು ಸರ್ಕಾರ ಮುಂದಾಗಿದೆ. ಈ ಹಂತಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಶಾಲೆಗಳ ಪಟ್ಟಿಯನ್ನು ಸಿದ್ಧಪಡಿಸಿರುವುದು ತಿಳಿದು ಬಂದಿದೆ.
ಜೋಳದಾಳು ಮತ್ತು ಮೈಲಿ ಮನೆ ಶಾಲೆಗಳ ಜೋಡಣೆಗಾಗಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಹೀಗಾಗಿ ನಮ್ಮೂರ ಶಾಲೆ ಮುಚ್ಚಲು ಬಿಡಲ್ಲ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೋಳದಾಳು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಶಾಲೆಯ ಮುಂದುವರಿಕೆಗಾಗಿ ಆಗ್ರಹಿಸ್ತಾ ಇದ್ದು ಜೋಡಣೆ ಯೋಜನೆಯ ವಿರುದ್ಧ ತಮ್ಮ ವಿರೋಧವನ್ನ ಸ್ಪಷ್ಟಪಡಿಸಿದ್ದಾರೆ. ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ವಿರೋಧಿಸಿ ಇವತ್ತು ಪೋಷಕರ ಸಭೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.